ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಈ ಗೃಹ ಪ್ರವೇಶದ ಲಾಸ್ಟ್ ವಿಡಿಯೋ ಆಗಿರುತ್ತೆ ಇದು. ಈಗಾದರೆ ಒಬ್ಬೊಬ್ಬರೇ ಎಲ್ಲ ಖಾಲಿ ಆಗ್ತಾಯಿದ್ದಾರೆ ಮನೆಯಿಂದ. ನಿನ್ನೆ ನೈಟು ನಮ್ಮ ತರು ಹೋದ. ಇವತ್ತು ಬೆಳಿಗ್ಗೆನೇ 6 ಗಂಟೆಗೆ ನಮ್ಮ ಪೂರ್ಣಿಮಾ ಹೊರಡ್ತಾ ಇದ್ದಾಳೆ. ನಮ್ಮ ಪೂರ್ಣಿಮಾ ಕಾಲೇಜ್ಗೂ ಇಲ್ಲಿಗೂ ಸ್ವಲ್ಪ ದೂರ ಇದೆ, ಹಂಗಾಗಿ 6 ಗಂಟೆಗೆ ಮನೆ ಬಿಡ್ತಾ ಇದ್ದಾಳೆ. 8 ಗಂಟೆಗೆಲ್ಲ ಕಾಲೇಜ್ಗೆ ಹೋಗಬೇಕು, ಹಂಗಾಗಿ ಬೆಳಿಗ್ಗೆ 6 ಗಂಟೆಗೆ ಹೊರಡ್ತಾ ಇದ್ದಾಳೆ. ತಿಂಡಿ ಏನು ತಿಂದಿಲ್ಲ, ಅಲ್ಲೇ ಹೋಗಿ ತಿನ್ಕೊಂತೀನಿ ಅಂತ ಹೇಳ್ಬಿಟ್ಟು ಕಾಫಿ ಕುಡಿದು ಹೊರಟ್ಬಿಟ್ಲು. ಈಗ ಪೂರ್ಣಿಮಾ ಹೋದ್ಮೇಲೆ ನಮಗೆ ತಿಂಡಿಗೆ ಅಂತೇಳ್ಬಿಟ್ಟು ವಾಂಗಿಬಾತ್ ಗೊಜ್ಜು ಮಾಡ್ತಾಯಿದ್ವಿ. ವಾಂಗಿಬಾತ್ ಮಾಡಿ ಸ್ವಲ್ಪ ಈರುಳ್ಳಿ ಪಕೋಡ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಅಮ್ಮ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು, ಹಂಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ. ವಾಂಗಿಬಾತ್ ಗೊಜ್ಜು ಇವತ್ತು ಯಾಕೋ ಸ್ವಲ್ಪ ಟೇಸ್ಟ್ ಹೊಲ್ಟೋಯ್ತು, ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಇಲ್ಲೇ ಹೊರ್ಗಡೆನೇ ಮಾಡ್ತಾಯಿದ್ವಿ ಇವತ್ತು ತಿಂಡಿಗೆ. ಇನ್ನೂ ಸ್ವಲ್ಪ ಜನ ಜಾಸ್ತಿನೇ ಇದ್ವಿ ಮನೆಯಲ್ಲಿ, ಹಂಗಾಗಿ ಒಳಗಡೆ ಇನ್ನೇನು ಹೊರ್ಗಡೆನೇ ಮಾಡೋಣ ಅಂತೇಳ್ಬಿಟ್ಟು ಹೊರ್ಗಡೆನೇ ಮಾಡ್ತಾಯಿದ್ವಿ. ಅಕ್ಕ ಬಟ್ಟೆಗಳೆಲ್ಲ ವಾಶ್ ಮಾಡ್ತಾಯಿದ್ಲು, ವೈಟ್ ಬಟ್ಟೆ ಎಲ್ಲನ. ನಾನು ಕಮಲಕ್ಕ ಅಮ್ಮರು ಎಲ್ಲ ತಿಂಡಿ ಮಾಡ್ತಾಯಿದ್ವಿ. ಈಗ ವಾಂಗಿಬಾತ್ ಗೊಜ್ಜು ಮಾಡಿ ಈರುಳ್ಳಿ ಪಕೋಡ ಮಾಡಿ ಮತ್ತು ಹಪ್ಪಳ ಮಾಡಿದ್ವಿ. ಪಕೋಡ ಮಾತ್ರ ತುಂಬ ಚೆನ್ನಾಗಿ ಬಂತು, ವಾಂಗಿಬಾತೆ ಸ್ವಲ್ಪ ಟೇಸ್ಟು ಹೊಲ್ಟೋಯ್ತು. ಮತ್ತು ಅದು ಸಾಲದು ಅಂತೇಳ್ಬಿಟ್ಟು ನಮ್ಮ ವಿಕಾಸು, ಖುಷಿ ಮತ್ತು ಮಹತ್ತು ಆಲೂಗೆಡ್ಡೆ ಫ್ರೆಂಚ್ ಫ್ರೈ ಮಾಡ್ತಾಯಿದ್ದಾರೆ. ಸಖತ್ತಾಗಿ ಮಾಡಿದರು ಇದನ್ನು ಮಾತ್ರನ. ಒಂದು 2 kg ಆಲೂಗೆಡ್ಡೆ ಕಟ್ ಮಾಡಿಬಿಟ್ಟು ಮಾಡಿದ್ದಾರೆ, ಚೆನ್ನಾಗಿತ್ತು ಟೇಸ್ಟು. ನಮಗೂ ಹೇಳ್ತಾ ಇದ್ದಾನೆ ಸೂಪರಾಗಿದೆ ಅಂತ. ಅಲ್ಲ ನನ್ಗೆ ಏನಕ್ಕೆ ಅದ್ರ ಪಳಿಸ್ಲಿಕ್ಕೆನೆ ಅದೆರಡು ಕೈಗೆ ಇರ್ತಾನೆ ಹುಡುಗರು ಈ ಏಜಲ್ಲಿ ನನಗೆ ಹೇಳಿದ್ದು ಇದು ಮಾಡ್ಕೊಳ್ಳಲ್ಲ. ನಾವು ತಿಂಡಿ ತಿಂದು ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಮತ್ತು ನಮ್ಮ ಅತ್ತಿಗೆ ಅವ್ರ ಅಕ್ಕ, ಅವ್ರ ಭಾವ ಎಲ್ಲ ಬಂದರು. ಮೊನ್ನೆ ಪೂಜೆಗೆ ಬರೋಕ್ಕಾಗಿರಲಿಲ್ಲ, ಮಗಳದು ಬೀಗ್ರೂಟ ಇತ್ತು. ಮೊನ್ನೆ ಶಿರಾದಲ್ಲಿ ಮದುವೆ ಆಯ್ತಲ್ವಾ, ಅದು ಬೀಗ್ರೂಟ ಇತ್ತು ಸಂಡೇ, ಹಂಗಾಗಿ ಬರೋಕ್ಕಾಗಿರಲಿಲ್ಲ ಅಂತೇಳ್ಬಿಟ್ಟು ಮಂಗಳವಾರದ ದಿನ ಬಂದರು. ತಿಂಡಿ ಏನು ತಿನ್ನಲಿಲ್ಲ, ಈಗ ತಾನೇ ತಿನ್ಕೊಬಂದ್ವಿ, ಏನು ಬೇಡವೇ ಬೇಡ ಅಂತಂದರು. ಹಾಗಾಗಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಹಣ್ಣುಗಳು ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆಲ್ಲ ಮಾತಾಡಿ, ಅಕ್ಕನಿಗೆ ಮಡ್ಲಕ್ಕಿ ಸಹ ತೊಗೊಬಂದಿದ್ರು ಬಟ್ಟೆಗಳು, ಅದನ್ನೆಲ್ಲ ಕೊಟ್ಬಿಟ್ಟು ಈಗ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಅವರು ಮದುವೆಯಲ್ಲಿ ಫುಲ್ ಬ್ಯುಸಿಯಾಗಿದ್ದರು, ನಾವು ಬ್ಯುಸಿ ಇದ್ವಿ, ಮಾತಾಡ್ಸೋದಕ್ಕೆ ಆಗಿರಲಿಲ್ಲ ಮದುವೆಯಲ್ಲೆಲ್ಲನ. ಹಂಗಾಗಿ ಇವಾಗ ಕೂತ್ಕೊಂಡೆಲ್ಲ ಮಾತಾಡ್ತಾಯಿದ್ವಿ. ಇವರು ನಮ್ಮ ಅಕ್ಕ ಕಮಲಕ್ಕ, ಇವರು ಬಳ್ಳಾರಿಯಲ್ಲಿದ್ದಾರೆ. ಅಕ್ಕ ಸಹ ಬೆಳಗ್ಗೆ ನಾವು ಎದ್ದೇಳೋ ಅಷ್ಟರಲ್ಲಿ ಅವರು ಸಹ ಹೋಗಿದ್ದರು. ಈಗ ನೈಟ್ ಊಟಕ್ಕೆ ಅಂತೇಳ್ಬಿಟ್ಟು ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ವಿ. ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ. ಎಲ್ಲ ಕೆಟ್ಟೋದಂಗಿತ್ತು ಸ್ವೀಟ್ ತಿಂದು ತಿಂದು, ಹಾಗಾಗಿ ನೈಟು ಬೆಂಡೆಕಾಯಿ ಗೊಜ್ಜು ಮಾಡಿಬಿಟ್ಟು ಮುದ್ದೆ ಮಾಡಿದ್ವಿ, ಸಖತ್ತಾಗಿತ್ತು. ಅಡುಗೆ ಮಾಡ್ತಾ ಹಂಗೆ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ವಿ. ಮೇಲ್ಗಡೆ ಮನೆಯವ್ರು ಮಾಧವಿ ಅಕ್ಕ ಸಹ ಬಂದಿದ್ದರು, ಹಾಗಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಬೆಳಿಗ್ಗೆ 4 ಗಂಟೆಗೆ ಕಮಲಕ್ಕ ಮತ್ತು ವಿಕಾಸು, ಶಶಾಂಕ್ ಎಲ್ಲರೂ ಬಳ್ಳಾರಿಗೆ ಹೊರಡ್ತಾರೆ. ಅವರು ಹೋಗ್ತಾರೆ ಅಂತೇಳ್ಬಿಟ್ಟು ಲಾಸ್ಟ್ ಡೇ ಅಂತೇಳ್ಬಿಟ್ಟು ಫ್ಯಾಮಿಲಿ ಪ್ಯಾಕ್ದು ಚಾಕ್ಲೇಟ್ ತೊಗೊಬಂದು ಪಾರ್ಟಿ ಮಾಡ್ತಾಯಿದ್ದಾರೆ. ಮಹಾತ್ ಯಾಕೋ ಸೈಲೆಂಟಾಗಿ ಕೂತಿದ್ದಾನೆ, ಚಾಕ್ಲೇಟ್ ಸವಾಸಕ್ಕೆ ಹೋಗ್ತಾ ಇಲ್ಲ. ವಿಕಾಸು ನನಗೆ ಸೆಂಟ್ರಲ್ಲಿರೋ ಚಾಕ್ಲೇಟೇ ಬೇಕು ಅಂತೇಳ್ಬಿಟ್ಟು ಕಟ್ ಮಾಡ್ಕೊಳ್ತಾಯಿದ್ದಾನೆ. ಶಶು ನೀನು ಸೆಂಟ್ರಲ್ಲಿರತ್ತಾನೆ ಬೇಕು, ನಾನು ಕೊಡ್ತೀನಿ ಹೇಳು ಅಂತೇಳ್ಬಿಟ್ಟು ಅವನು ಇಸ್ಕೊಂಡ. ಈಗ ಬೆಳಿಗ್ಗೆ ಕಮಲಕ್ಕ, ವಿಕಾಸು, ಶಶು ಎಲ್ಲರೂ ಹೋಗಿದ್ದರು 4 ಗಂಟೆಗೆ. ಈಗ ನಾವು ಸಹ ಹೊರಡಬೇಕು, ಹಂಗಾಗಿ ಬೆಳಿಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ವಿ. ಇವತ್ತು ಸಹ ಹೊರಗಡೆನೇ ಮಾಡಿದ್ವಿ ಅಡುಗೆ ಎಲ್ಲನ. ಒಳಗಡೆ ಅಂತೂ ನೋಡೋಕ್ಕಾಗ್ತಿಲ್ಲ, ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ, ಹಂಗಾಗಿ ಹೊರಗಡೆನೇ ತಿಂಡಿ ಮಾಡಿ ತಿಂತಾಯಿದ್ವಿ. ಮಾವಿನಕಾಯಿ ಚಿತ್ರಾನ್ನ, ಹಪ್ಪಳ, ಸೌತೆಕಾಯಿ ಎಲ್ಲನ. ಈಗ ನಾವು ತಿಂಡಿ ಎಲ್ಲ ತಿಂದುಬಿಟ್ಟು ಬಂದವಾಗಲೇ ಒಂದು ವಾರ ಮೇಲೆ ಆಯಿತು, 10 ದಿನವೇ ಆಯಿತು. ಹಾಗಾಗಿ ಹೊರಡೋಣ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೀನಿ ನಾನು. ನಮ್ಮ ಮನೆಗೆ ಅಕ್ಕ ಸಹ ಬರ್ತಾಯಿದ್ದೆ, ನಮ್ಮ ರಾಧಕ್ಕ, ನಮ್ಮ ಅಜ್ಜಿ, ನಮ್ಮ ಅಮ್ಮರೆಲ್ಲ ಬರ್ತಾರೆ. ಇವತ್ತು ಬಂದುಬಿಟ್ಟು ನಾಳೆ ಹೋಗೋಣ ಅಂತೇಳ್ಬಿಟ್ಟು ಅಲ್ಲೇ ನಮ್ಮ ಮನೆಗೆ ಬರ್ತಾಯಿದ್ದಾರೆ. ನೋಡಿ, ಹಲಸಿನ ಮುಂಡೆ ಊರಿಂದ ತಂದಿರೋದು ಇನ್ನೂ ಇತ್ತು, ಹಂಗಾಗಿ ನಮ್ಮ ಮನೆಗೆ ಒಂದು ತೊಗೊಂಡೋಗೋಣ ಅಂತೇಳ್ಬಿಟ್ಟು ತೊಗೊಂಡೋಗ್ತಾಯಿದ್ವಿ. ಈಗ ನಮ್ಮ ಭಾವ ಕಾರಲ್ಲೇ ಬಿಟ್ಟು ಬರ್ತೀನಿ ಅಂತೇಳ್ಬಿಟ್ಟು ಎಲ್ಲರೂ ಬಿಡ್ತಾ ಇದ್ದಾರೆ. ಖುಷಿ ನಾನು ಬರ್ತೀನಿ ಅಂತೇಳ್ಬಿಟ್ಟು ಅಳ್ತಾ ಇದ್ಲು, ಆದರೆ ಅವಳ ಕರ್ಕೊಂಡು ಬರೋಕ್ಕಾಗಲಿಲ್ಲ, ಅಲ್ಲೇ ಬಿಟ್ಟು ಬಂದ್ವಿ. ಈಗ ನಮ್ಮ ಅಜ್ಜಿ, ನಾನು, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಮ್ಮರು ಎಲ್ಲ ಹೊರಡ್ತಾ ಇದ್ದೀವಿ. 10 ದಿನ ಇದ್ದೆ, ಯಾವ ಥರ ಟೈಮ್ ಪಾಸ್ ಆಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಎಷ್ಟು ಬೇಗ 10 ದಿನ ಕಳೆದೋಯ್ತು ಅನ್ನಿಸ್ತು. ಈಗಾದರೆ ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ಮತ್ತೆ 2 ದಿನ ಆದಮೇಲೆ ಮತ್ತೆ ರಿಟರ್ನ್ ಬಂದೆ ನಾನು ಹೊಸರೋಡ್ಗೆ. ಈಗ ಪ್ರತೀಕನ ಬಿಟ್ಟಿರೋಕ್ಕಾಗ್ತಾಯಿಲ್ಲ, ಖುಷಿಗೆ ಅಳಿಸ್ತಾ ಇದ್ದಾಳೆ ಅವನ್ನ. ಈಗ ಬಂದ ತಕ್ಷಣ ನೋಡಿ ನಮ್ಮ ಮನೆಯವರು ಮತ್ತೆ ಹಲಸಿನ ಮುಂಡೆ ಕಟ್ ಮಾಡ್ತಾಯಿದ್ದಾರೆ. ಹಣ್ಣಾಗಿತ್ತು, ಸ್ಮೆಲ್ ಬರ್ತಾಯಿತ್ತು,
ಹಂಗಾಗಿ ಕಟ್ ಮಾಡೋಣ ಅಂತೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೆ. ಅಮ್ಮ ಊರಿಂದ ರಾಗಿ ತೊಗೊಬಂದಿದ್ರು, ಅದು ಸ್ವಲ್ಪ ಯಾಕೋ ನೆಂದೋಗಿತ್ತು ಮೊನ್ನೆ ಮಳೆ ಬಂದು, ಹಂಗಾಗಿ ಒಣಗಾಕ್ತಾ ಇದ್ದಾರೆ. ಈ ಕಡೆ ನಮ್ಮ ಅಜ್ಜಿ ನಮ್ಮ ಅಕ್ಕ ರೂಮಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮ ಅಜ್ಜಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಜ್ಜಿ ಅಂತ ಹೇಳಿದೆ, ಕೂತ್ಕೊಂಡು ಏನೋ ಮಾತಾಡ್ತಾಯಿದ್ದಾರೆ. ಈ ಕಡೆ ಹಲಸಿನ ಮುಡೆ ಕಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿತ್ತು ಹಲಸಿನ ಮುಡೆ ಮಾತ್ರ, ಸ್ವೀಟಾಗಿ. ಅದಾದಮೇಲೆ ನಮ್ಮ ಪೂರ್ಣಿಮಾ ಸಹ ಇಲ್ಲೇ ನಮ್ಮ ಮನೆಗೆ ಸ್ವಲ್ಪ ನಿಯರ್ ಆಗುತ್ತೆ, ಬಾಮ ಅಂತ ಹೇಳಿದ್ದೆ. ಕಾಲೇಜ್ ಮುಗಿಸ್ಕೊಂಡು ಸಾಯಂಕಾಲ ಆವಾಗಲೇ 5:15 ಆಗಿತ್ತು. ಆವಾಗ ಬಂದಳು. ಮಹತ್ತು ಅದೇನೋ ಪ್ಲಾಸ್ಟಿಕ್ದು ಆ ಥರದ್ದು ತಂದಿದ್ದಾನೆ, ಅದನ್ನ ಪೂರ್ಣಿಮನ ಮೇಲೆ ಹಾಕ್ತಾ ನಮ್ಮ ಅಜ್ಜಿ ಸಖತ್ ಹೆದ್ರ್ಕೊಂಡಿದ್ದಾರೆ. ಈ ಅಜ್ಜಿ ಪಾಪ ಕಳ್ಳರು ಕಿವಿ ಕಿತ್ಬಿಟ್ಟಿದ್ರು ಅಜ್ಜಿದು. ಆವಾಗಿಂದ ಅಜ್ಜಿ ತುಂಬ ಹೆದ್ರ್ಕೊಳ್ಳುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಈ ಅಜ್ಜಿ ಥರ ಸ್ಟ್ರಾಂಗ್ ಯಾರೂ ಇರಲಿಲ್ಲ, ಅಷ್ಟು ಸ್ಟ್ರಾಂಗಾಗಿ ಅಷ್ಟು ಧೈರ್ಯವಾಗಿತ್ತು. ಕಳ್ಳರು ಕಿವಿ ಕಿತ್ತಾಗಿಂದ ತುಂಬ ಹೆದ್ರ್ಕೊಂಡಿದ್ದೆ ಈ ಅಜ್ಜಿ ಅಂತೂ. ಊಟಕ್ಕೆ ಅಂತೇಳ್ಬಿಟ್ಟು ಬಿರಿಯಾನಿ ಮಾಡಿದ್ದೆ. ಈಗ ಎಲ್ಲರೂ ಕೂತ್ಕೊಂಡು ಬಿರಿಯಾನಿ ತಿಂದ್ವಿ. ಅದಾದಮೇಲೆ ಸ್ವಲ್ಪ ಚಿಕನ್ ಸಾರು ಸಹ ಮಾಡಿದ್ದೆ. ಬಿರಿಯಾನಿ ತಿಂದಮೇಲೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ಬಿರಿಯಾನಿ ಮಾಡಿ ಎಲ್ಲರೂ ತಿಂದು, ಈಗ ನೈಟ್ ಊಟಕ್ಕೆ ಅಂತೇಳ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು, ನಮ್ಮ ಅಜ್ಜಿ, ನಮ್ಮ ಅಕ್ಕ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ದಾರೆ. ನಾನು ಈ ಕಡೆ ಊಟ ಎಲ್ಲ ಮಾಡಿ ಪಾತ್ರೆಗಳು ಸಾಂಬಾರಿಗೆ ಇಟ್ಬಿಟ್ಟು ಪಾತ್ರೆ ತೊಳಿತಾ ಇದ್ದೀನಿ. ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು, ಸಾಂಬಾರು ಅಷ್ಟೇ ಚೆನ್ನಾಗಿ ಬಂದಿತ್ತು. ಈಗ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ಪೂರ್ಣಿಮಾ ಹೋದ್ಲು, ತಿಂಡಿ ಏನೂ ತಿನ್ನಲಿಲ್ಲ. ಚಿತ್ರಾನ್ನ ಗೊಜ್ಜಿತ್ತು, ಅನ್ನ ಮಾಡಿದ್ದೆ, ಬಾಕ್ಸ್ ತೊಗೊಂಡೋದ್ಲು ತಿಂಡಿ. ಈಗ ಬೆಳಗ್ಗೆ ನನ್ನ ತಮ್ಮ ಸಹ ಬಂದಿದ್ದ ತಿಂಡಿಗೆ ಅಂತೇಳ್ಬಿಟ್ಟು ಚಿಕನ್ ಸಾಂಬಾರು ಇತ್ತಲ್ವ, ಚಪಾತಿ ಮಾಡಿದ್ವಿ. ನಮ್ಮ ಮನೆಯವರು ಚಿಕನ್ ತಿನ್ನಲಿಲ್ಲ ಇವತ್ತು, ಚಪಾತಿನೂ ಚಟ್ನಿ ಮಾಡಿದ್ವಿ, ಅದನ್ನ ತಿಂದರು. ಈಗ ಅಕ್ಕ, ಅಮ್ಮರು ಮತ್ತು ನಮ್ಮ ಅಜ್ಜಿ ಎಲ್ಲರೂ ಹೋದರು ಊರಿಗೆ. ಈಗ ನೋಡಿ ನನ್ನ ಕೆಲಸ ಈ ಬರೀ 2 ತಿಂಗಳಿಂದ ಊರಿಗೆ ಹೋಗಿರೋದು, ಬರೋದು, ಮನೆ ಕ್ಲೀನ್ ಮಾಡೋದು, ಬಟ್ಟೆ ವಾಶ್ ಮಾಡೋದು, ಮತ್ತೆ ಹೋಗೋದು, ಹಂಗೆ ಆಗೈತಿ 2 ತಿಂಗಳಿಂದ. 2 ದಿನವೂ ಮನೆ ಕರೆಕ್ಟಾಗಿಲ್ಲ, ಬರೀ ಅಲ್ಲಿ ಇಲ್ಲಿ ಹೋಗಿರೋದೇ ಆಗಿದೆ. ಈಗಲೂ ಅಷ್ಟೇ ನೋಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ 1 ದಿನ ಇದ್ದೆ, ನೆಕ್ಸ್ಟ್ ಡೇನೇ ಮತ್ತೆ ನಮ್ಮ ಅಕ್ಕರ ಮನೆಗೆ ಹೋದೆ. ಈಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾದಮೇಲೆ ಫಿಲ್ಟ್ರು ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕಾಗಿತ್ತು, ಸರ್ವಿಸ್ ಮಾಡೋಕ್ಕೆ ಬಂದರು. ಇವರು ಬೇರೆ ಯಾರೂ ಅಲ್ಲ, ಮನೆಗೆ ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ, ನಮ್ಮ ಅಕ್ಕರ ಫ್ರೆಂಡು ಶ್ವೇತಕ್ಕ ಅಂತ ಹೇಳ್ಬಿಟ್ಟು ಅವರೇ ಫಿಲ್ಟ್ರು ಹಾಕ್ಕೊಟ್ಟಿದ್ದು ನಮಗೆ. ಅವರು ಫಿಲ್ಟ್ರ್ ಹಾಕ್ಸಿ 1 ವರ್ಷ ಆಯಿತು, ಇದು 2ನೇ ಸಲ ಸರ್ವಿಸ್ ಮಾಡಿಸ್ತಾಯಿದ್ವಿ. ನಮಗೆ ಸುಮಾರು ಜನ ಹೇಳಿದರು ಆನ್ಲೈನಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ, ಆನ್ಲೈನಲ್ಲಿ ತರಿಸಿ ಅರ್ಧ ರೇಟ್ಗೆ ಸಿಗುತ್ತೆ ಅಂತೇಳ್ಬಿಟ್ಟು. ನೋಡಿ ಈ ಥರ ರಿಪೇರಿ ಆದರೆ ಆನ್ಲೈನರೇನು ಬಂದು ಮಾಡಿಕೊಡಲ್ಲಲ್ವ, ಹಾಗಾಗಿ ನಾವು ಗೊತ್ತಿರೋರ ಹತ್ರನೇ ಹಾಕ್ಸಿದ್ವಿ. ಚೆನ್ನಾಗಿ ರೆಡಿ ಮಾಡಿಕೊಟ್ರು, ಸರ್ವಿಸ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಈಗ ಫಿಲ್ಟ್ರು ರೆಡಿ ಮಾಡಿ ಹೋದರು. ಅದಾದಮೇಲೆ ಗೃಹ ಪ್ರವೇಶದಲ್ಲಿ ಅಮ್ಮ ಎಲೆ ಜಾಸ್ತಿ ತೊಗೊಬಂದಿತ್ತು, ಸ್ವಲ್ಪ ಜಾಸ್ತಿನೇ ಮಿಕ್ಕಿದ್ವು. ಇದು ನಮ್ಮ ತೋಟದ್ದೇನೆ, ಇಲ್ಲಿ ಮನೆ ಹತ್ರ ಯಾರಿಗಾದ್ರೂ ಕೊಡೋಣ ಅಂತೇಳ್ಬಿಟ್ಟು ಕವರ್ಗೆ ಇಟ್ಕೊಳ್ತಾ ಇದ್ದೀನಿ ಎಲ್ಲನ. ಸ್ಟಾರ್ ಬಜಾರ್ಗೆ ಹೋಗ್ಬೇಕಾಯ್ತು, ಹಂಗಾಗಿ ಕೆಳಗಡೆ ಹೆಂಗೂ ಇಳಿತೀನಿ, ಹೋಗ್ಬೇಕಾದ್ರೆ ಹಂಗೆ ಕೊಟ್ಟೋಗೋಣ ಅಂತೇಳ್ಬಿಟ್ಟು ಸುಮಾರು ಒಂದು 3 ಕಟ್ ಆಗೋಷ್ಟು ತೊಗೊಬಂದಿದ್ದೆ. ಒಂದು 4-5 ಜನಕ್ಕೆ ಕೊಟ್ಟು ಸ್ಟಾರ್ ಬಜಾರಿಗೆ ಬಂದೆ. ಸ್ವಲ್ಪ ರೇಷನ್ ಖಾಲಿಯಾಗಿತ್ತು, 2 ತಿಂಗಳಿಂದ ಸರಿಯಾಗಿ ಮನೆಗೆ ಇರಲಿಲ್ಲ, ಒಂದಿದ್ದರೆ ಒಂದಿರಲಿಲ್ಲ, ಹಾಗಾಗಿ ಸ್ವಲ್ಪ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಬಂದೆ. ಮತ್ತೆ ನಮ್ಮ ಅಕ್ಕರ ಮನೆಗೆ ಹೋಗ್ಬೇಕಾಗಿತ್ತು, ಹಂಗಾಗಿ ನಾನು ಸ್ವಲ್ಪನೇ ರೇಷನ್ ತೊಗೊಂಡಿದ್ದು. ಈ 2 ತಿಂಗಳಲ್ಲಂತೂ ನಮ್ಮ ಮನೆಯಲ್ಲಿ ರೇಷನ್ನೇ ಖಾಲಿಯಾಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಮನೆಯಲ್ಲೇ ಇಲ್ಲ, ಹಂಗಾಗಿ ಗ್ಯಾಸು ರೇಷನ್ ಜಾಸ್ತಿ ಖಾಲಿನೇ ಆಗಿರಲಿಲ್ಲ. ಈಗ ಯಾವ್ದ್ಯಾವ್ದು ಖಾಲಿಯಾಗಿದೆ ಅದನ್ನ ಮಾತ್ರ ತೊಗೊಳ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು 15 ದಿವಸ ಇದೆ ಮಹತ್ವ ಸ್ಕೂಲು, ಇನ್ನು ಎಲ್ಲೆಲ್ಲಿ ಹೋಗ್ತೀವೋ ಸುಮ್ಮನೆ ಹುಳ ಹಿಡಿಯುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಮಾತ್ರ ತೊಗೊಂಡೆ, ಯಾವ್ದ್ಯಾವ್ದು ಖಾಲಿಯಾಗಿತ್ತೋ ಅದು ಮಾತ್ರ ತೊಗೊಂಡೆ ಅಷ್ಟೇ. ಮಹತ್ಕಾದರೆ ಇವತ್ತು ಹಬ್ಬ, ತುಂಬ ದಿನ ಆದಮೇಲೆ ಅವನ್ನ ಶಾಪಿಂಗ್ ಕರ್ಕೊಬಂದಿದ್ವಿ. ಹಂಗಾಗಿ ಮಮ್ಮಿ ನನಗೆ ಇವತ್ತು ಏನು ಬೇಕೋ ನಾನು ಅದನ್ನ ತೊಗೊಳ್ತೀನಿ, ತಿನ್ನೋದು ನೀನೇನು ಕಂಟ್ರೋಲ್ ಮಾಡಬಾರ್ದು ಅಂತ ಹೇಳಿದ್ದ. ಸರಿ ತಗೊಳಪ್ಪ ಅಂತೇಳಿ ಬಿಟ್ಟಿದ್ದೆ. ಹಂಗಾಗಿ ಚಾಕೋಸು ಮತ್ತು ಚಿಪ್ಸು ತೊಗೊಂಡಿದ್ದ. ಸ್ವಲ್ಪ ರೇಷನ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮಹತ್ತು ಮಮ್ಮಿ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಶಾಪ್ ಮಾಡಿದ್ವಿ ಅಂತೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ದೆ. ಸರಿ ಏನೋ ಒಂದು ಮಾಡ್ಕೊಳಪ್ಪ ಅಂತ ಹೇಳಿದೆ. ಇನ್ನೊಂದು ಸ್ವಲ್ಪ ಎಲೆ ಇತ್ತು, ಅದನ್ನ ಎಲ್ಲ ತೆಗೆದು ಕಿತ್ತಾಕ್ತಾ ಇದ್ದಾನೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.